ಮೊದಲನೇ ದಿನ ನನ್ನ ಕಾರ್ ಡ್ರೈವಿಂಗಿನ ಸಂಪೂರ್ಣ ವಿಡಿಯೋ ಇದರಲ್ಲಿ ನೋಡಿ ಅವ್ರು ಹೇಗೆ ಹೇಳ್ಕೊಟ್ರು ಹೇಗೆ ಅಂತೇಳಿ. ಅವರು ಸ್ವಲ್ಪ ಬೈದ್ರು ಮತ್ತೆ ವಿಡಿಯೋನು ಮಾಡಬಾರ್ದು ಅಂತಂದ್ರು. ಅದನ್ನ ಈ ವಿಡಿಯೋ ನೋಡಿ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡುವಂತರಿ. ಬರೀ ಸೌಂಡ್ ಅಬ್ಸರ್ವೇಷನ್ ಮಾಡಿದ್ರೆ ನೀವು ಗಾಡಿ ಹೊಡಿಬಹುದು. ಹಿಂದೆ ಯಾವ್ದೇ ಗಾಡಿ ಬರ್ತಾ ಇದ್ರೆ ಮುಂದಗಡೆಯಿಂದ ಬರ್ತಾ ಇದ್ರೆ ಗೊತ್ತಾಗತ್ತೆ. ಹೊಡೆಯ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇದು ತಲೆ ಆಗಿರ್ಬೇಕು. ಅದಕ್ಕೆ ನಾನೇನ್ ಹೇಳ್ತೇನೆ, ಸೌಂಡೇ ಗುರು, ಮೆಥಡ್ ಮಾಸ್ಟರ್. ನೀವು ಮೆಥಡ್ ಕರೆಕ್ಟ್ ಆಗಿ ನೀವು 100 ಕಿಲೋಮೀಟರ್ನೇ ಹೋಗ್ಬೇಕು ಅಂತ ಇಲ್ಲ. ಫಸ್ಟ್ ಪುಟ ಬಂದ್ ಮಾಡಪ್ಪಿ. ಏನ್ ಹೇಳ ಏನು ಅಲ್ಲ ಬಂದ್ ಮಾಡು. ಆಮೇಲೆ ಗೇಮ್ ನೋಡ್ಬಾರ್ದು. ಗಾಡಿ ಓಡ್ಸೋ ಗೇಮ್ ಏನು ನೋಡ್ಬೇಡ್ರಿ. ಕಲ್ತ್ ಮೇಲೆ ನೋಡುವಂತ್ರಿ. ಅಲ್ಲಿ ಫೀಲಿಂಗ್ಸ್ ಇರಲ್ಲ. ನೀವು ಗೇಮ್ನಾಗ ಆಟ ಆಡೋದು ಮಾಡಿದ್ರೆ ಈ ಪ್ರಾಕ್ಟಿಕಲ್ ಬರಲ್ಲ. ಈ ಲಕ್ಷ್ಯ ಗೊತ್ತಿಲ್ಲ ಅವಾಗ. ಹೌದು, ನಿಮ್ಗೆ ಪ್ರಾಕ್ಟಿಕಲ್ ಬರ್ಬೇಕು. ಆಮೇಲೆ ನಾನು ಇನ್ನೊಂದೇನ್ ಹೇಳ್ತೇನೆ ಗೊತ್ತಾ, ಈಜ್ ಆಡಮ್ ಕೆರಿಯರ್ ಮೇಲೆ ಕೂತ್ಕೊಂಡ್ ಕಲಿಬಾರ್ದು. ಡ್ರೈವಿಂಗ್ ಕಲಿಯೋರು ಫೀಲ್ಡಿಗೆ ಹೋಗ್ಬಾರ್ದು. ರೋಡಾಗ ಕಲಿ. ನಾ ಪ್ಯಾಟಿ ಒಳಗನೆ ನಿಮ್ಗೆ ಹಣಿ ತೊಡ್ಕೊಂತ ಓಡಿಸಿದ್ರೆ ಗಾಡಿ ಓಡ್ಸಕ್ ಬರಲ್ಲ. ಯಾಕೆಂತಂದ್ರೆ ಇಲ್ಲಿ ಏನಾಗತ್ತೆ ಗೊತ್ತಾ, ಈಗ ಅಂದಾಜಿಗೆ ಓಡಿಸ್ಬೇಕು. ಈಗ ನೀವು ಒಂದು ಫೈಲ್ ಕಂಡು ಹಿಡಿಯೋದು ಅಂತ ನೋಡ್ರಿ, ಬರ್ತದೆ ಪ್ರಾಕ್ಟಿಕಲ್. ನಾವು ಅಲ್ಲಿ ಇದ್ ಮಾಡೋ ಮುಂದೆ ನಾವು ನಿಮ್ಗೆ ಆ ಅಂದಾಜಿಗೆ ತಗೊಂಡ್ ಬರ್ತಾ ಇರ್ತೀವಿ. ಅದನ್ನ ಆ ಪ್ರಾಕ್ಟೀಸ್ ಆದಂಗೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಈ ಮುಂದ್ ಉದ್ದ ಮೂವತ್ತಿರ್ತದೆ, ಇದು ರೆಡಿ ಕಾಣಿಸೋದಿಲ್ಲ. ನಾವು ಅಷ್ಟು ಹತ್ರ ನೋಡಿ ಹೊಡೆಯಕ್ ಬರೋದಿಲ್ಲ. ನೀವು 50 ಕಿಲೋಮೀಟರ್ ಸ್ಪೀಡ್ ಆಗಿದ್ದು ಇಲ್ಲಿ ನೋಡಕ್ ಆಗೋದಿಲ್ಲ. ಯಾಕೆಂದ್ರೆ ಈ ಕುರಿಗಳು ಬರ್ತಿರ್ತವೆ, ಆಮೇಲೆ ಮಕ್ಕಳು ಚೆಂಡು ನಾಯಿ ಮೇಲೆ ಬರ್ತಿರ್ತವೆ. ಅವು ನಮ್ಗೆ ಗೊತ್ತೇ ಆಗೋದಿಲ್ಲ. ನಿಮ್ಗೆ ನಮ್ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನಿಮ್ಮ ಕ್ವಶನ್ ಎಲ್ಲ ತೆಗೀರಿ, ಆನ್ಸರ್ ನಿಮ್ಗೆ ಸಿಕ್ಕಿರ್ತದೆ. ಮತ್ ಸರಿ ಮಾಡೋಣ, ಓಕೆನಾ? ಈಗ ನೋಡಿ ಸರ್, ಎರಡನೇ ನೀವು ಶೀಟ್ ನೋಡ್ಕೋಬೇಕು. ಶೀಟ್ ಅನ್ನ ಸರಿ ಮಾಡ್ಕೊಂತಿರೋದ ನೀವು. ಇದ್ರ ನಂತರ ನಿಮ್ಗೆ ಮಿರರ್ ಸರಿ ಮಾಡ್ಕೋಬೇಕು. ಇದು ಮತ್ತು ಇದು ನಿಮ್ಮ ಹೈಟಿಗೆ ಕರೆಕ್ಟ್ ಅದು ಬೇಡ. ಅದು ರಿವರ್ಸ್ ಮಿರರ್, ಅದು ಲಾಸ್ಟಿಗೆ ಬರ್ತದೆ ಹೇಳ್ತೇನೆ. ಬಟ್ ಅದ್ರದ್ದಂತ ಅವಶ್ಯಕತೆ ಇಲ್ಲ. ಅದನ್ನ ಅತಿಯಾಗಿ ನಾವು ಯೂಸ್ ಮಾಡಬಾರ್ದು. ಇವೆರಡು ಬಹಳ ಮೈನ್. ಇದು 90% ನಿಮ್ಗೆ ಹಿಂದಗಡೆ ದೃಶ್ಯ ತೋರಿಸ್ತೈತಿ. ಇದು ಒಂದ್ ಸೈಡಿನ ಫುಲ್ ತೋರಿಸ್ತೈತಿ. ಈ ನೀವು ಸುಮ್ಮನೆ ಕಣ್ಣು ತಿರ್ಸಿದ್ರೆ ನಿಮ್ಗೆ ಹಿಂದಗಡೆ ದೃಶ್ಯ ಫುಲ್ ತಲೆ ಒಳಗೆ ಬರ್ಬೇಕು. ಗಾಡಿಯನ್ನ ನೀವು ಮೂವ್ ಮಾಡ್ಬೇಕಾದ್ರೆ, ಗಾಡಿ ಮೂವ್ ಮಾಡ್ಬೇಕು ಅಂದ್ರೆ ನೋಡ್ಕೋಬೇಕು. ಹೌದು, ನೋಡ್ಕೊಂಡು ಯಾರ ಅಕಸ್ಮಾತ್ ಬರ್ತಾ ಇದಾರೋ ಬಂದ್ರು ಅಂದ್ರೆ ಒಂದ್ ಸೆಕೆಂಡ್ ನೀವು ತಡ್ಕೋಬೇಕು. ಒಂದು 5 ನಿಮಿಷ. ಹೌದು, 5 ನಿಮಿಷನ 1 ಸೆಕೆಂಡ್ ಅಂತ ಇಟ್ಕೊಂಡು ಅವ್ರು ದಾಟಿದ ಮೇಲೆ ಹೋಗ್ಬೈರಿ. ಸರ್ವಿಸ್ ಆದಾಗ ನಿಮ್ಗೆ ಇದೆಲ್ಲ ಬರ್ತಾ ಇರ್ತದೆ. ಇದು ಒಂದು. ಎರಡನೇದು, ನೀವು ಗಾಡಿಯನ್ನ ಲೆಫ್ಟ್ ರೈಟ್ ತಗೊಳ್ಬೇಕಾದ್ರೆ, ಸ್ಲೋ ಮಾಡ್ಬೇಕಾದ್ರೆ, ನಿಲ್ಸ್ಬೇಕಾದ್ರೆ, ಲೆಫ್ಟಿಗೆ ತಗೊಳ್ಬೇಕಾದ್ರೆ ಕಣ್ಣು ಮಿರರ್ ಮೇಲೆ ಮಾಡ್ಬೇಕು. ಹೌದು, ಇದನ್ನ ನೋಡ್ಕೊಂಡ್ ಮಾಡ್ಬೇಕು. ಅವಾಗ ನಿಮ್ಗೆ ಮ್ಯಾಚಿಂಗ್ ಬರ್ತೈತಿ. ನೀವು ಬರೇ ಮುಂದಗಡೆಗೆ ಅಷ್ಟೇ ನೋಡಿದ್ರೇನ್ರಿ, ದಡ್ಡ ಅಂತ ಬ್ರೇಕ್ ಹೋದ್ಬಿಟ್ರೆ ಸಣ್ಣ ಗಾಡಿ ಮಾತ್ರ ಆ ಮುಖಾನ, ದೊಡ್ಡ ಗಾಡಿ ಮಾತ್ರ ನಾವು ನೀವು ಮಿರರ್ ನೋಡ್ಕೋಬೇಕು, ಕ್ಲೀನ್ ಆಗಿ ನಿಲ್ಸ್ಬೇಕು, ಮುಗಿತಲ್ಲಿಗೆ. ಇದು ಒಂದಾಯ್ತು. ಇದ್ರ ನಂತರ ನಿಮ್ಗೆ ಇಲ್ಲಿ ಈ ಮಿರರಿನ ನಂತರ ನೀವು ಈ ಉಳಿದ ಕೆಲಸಕ್ಕೆ ರೆಡಿ ಆಗ್ಬೇಕು. ಹೆಂಗೆ ತಿರ್ಸ್ರಿ ಸ್ಟೇರಿಂಗ್. ಲಾಕ್ ಆಗಿದೆ, ಕೀ ತೆಗೆದ ತಕ್ಷಣ ಲಾಕ್ ಹಾಕೋ. ಯಾಕೆ ಅದು ಇರೋದಂಗೆ ವೈಬ್ರೇಟ್ ಲಾಕ್ ಇದು. ನೀವು ಏನು ಮಾಡಕ್ ಬರೋದಿಲ್ಲ, ಹೊತ್ಕೊಂಡು ಹೋಗೋದು ಅಷ್ಟೇ. ಯಾಕೊಂಡು ಹೋಗೋದು ಕಷ್ಟ, ಓಕೆನಾ? ಇದು ವೈಬ್ರೇಟ್ ಲಾಕ್. ಇದ್ರ ಅರ್ಥ ಏನು ಅಂದ್ರೆ, ಈಗ ತಿರ್ಸ್ರಿ, ಮುಗೀತು, ಇಷ್ಟೇ. ಹೌದು, ಇದನ್ನ ನೀವು ಎಲ್ಲಾರ ಗಾಡಿ ನಿಲ್ಲಿಸ್ತೀರಿ, ಎಲ್ಲೋ ಅಪ್ಪನೇ ನಿಲ್ಲಿಸ್ತೀರಿ, ಡೌನ್ ನಿಲ್ಲಿಸ್ತೀರಿ, ಯಾರೋ ಒಬ್ರೆ ಒಂದ್ 2 ಮಾರ್ ಮುಂದಕ್ಕೆ ಬಿಡು ಮರ್ಯಾದಿ ಅಲ್ಲಿ ಅಂತಾರ. ಚಾಲು ಮಾಡಿದ್ರೆ ಗಾಡಿಯನ್ನು ಮೂವ್ ಮಾಡಬಾರ್ದು. ಚಾಲು ಮಾಡ್ಕೊಂಡು ಹ್ಯಾಂಡ್ ಲಾಕ್ ಆದ್ರೆ ನಿಮ್ ಗಾಡಿ ಕೈ ಸಿಗಲ್ಲ, ಅದು ಸಮಾಧಾನ ಸಿಗಲ್ಲಿವರೆಗೂ ನುಗ್ತಾ ಇರ್ತದೆ. ಇದು ಒಂದನೇದು. ಎರಡನೇದು, ಈ ಟೈಮ್ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹ್ಯಾಂಡ್ ಬ್ರೇಕ್ ಎಳಿಬಹುದು. ಇಲ್ಲಿ ಕೈ ಹೌದು ಇರ್ತದೆ. ಈ ಗಾಡಿಗೆ ಎಲ್ಲದೂ ಟೈಟ್. ಇದನ್ನ ಹಿಂದಗಡೆ ವೀಲಿಗೆ ಲಾಕ್ ಮಾಡಿರ್ತಾನೆ, ಕರಗಸ ಮಾಡಿದಂಗೆ ಮಾಡಿ ಹಿಂದಗಡೆ ವೀಲಿಗೆ ಇಟ್ಟಿರ್ತಾನೆ. ಇದನ್ನ ನೀವು ಲಾಕ್ ಮಾಡಿ ಇಟ್ಟೋಕಿಲ್ಲ. ಇದು ಓಪನ್ ಆಗ್ಬೇಕು ಅಂದ್ರೆ ಇಟ್ಟ ಕೈ ಓಪನ್ ಆಗ್ಬೇಕು ಅಂದ್ರೆ ಮತ್ತೆ ಸ್ವಲ್ಪ ಎತ್ತಿ ಅಂದ್ರೆ ಇದನ್ನ ಒಳಗೆ ಒತ್ತಿ ಕಟಿಂಗ್ ನಟ ಮಾಡಿ ಮೇಲ್ಕೆ ಮಾಡ್ರಿ. ಹಿಡ್ಕಾಡ್ರಿ ಸರಿ, ಹಂಗ್ ಬಿಡ್ಬೇಡ್ರಿ. ರೈಲ್ವೆ ಗೇಟ್ ಇದೆ ಹಳಿ ಇದ್ದಂಗ, ಹಿಡ್ಕಾಡ್ ಮೇಲೆ ಕತ್ತಿ ಮುಂದಕ್ಕೆ ಮಾಡ್ಬೇಕಂತ ಮತ್ತೆ. ಓಕೆ, ಈಗ ನಿಮ್ ಕಾಲ್ ಸಿಗಲ್ಲ, ದಿಮ್ ತೆಗಿರಿ, ದಿಮ್ ತೆಗಿರಿ, ಸಿಗಲ್ಲ. ಅದು ಫುಲ್ ಒತ್ತಿದಾಗ್ಲೂ ನಿಮ್ ಕಾಲು ಈಜಿ ಬರ್ಬೇಕು. ದಿಮ್ ಎತ್ತಿ ಸ್ವಲ್ಪ ಸ್ಟೇರಿಂಗ್ ಹಿಡ್ಕಾಡ್ರಿ. ಈಗ ಸರಿ ಆಕತಿ ಬೇಕು, ಹಿಂದೆ ಹಿಡ್ಕಾಡ್ರಿ. ಈ ಕ್ಲಚ್ ಮಾಡಲ್ಲ ಅಲ್ಲ, ಇದೊಂದು ಸ್ವಲ್ಪ ಹಿಂದೆ ಮಾಡ್ಕೊಡ್ರಿ. ಅಲ್ಲಿ ನಿಮ್ಗೆ ಇಲ್ಲಿ ಸ್ವಲ್ಪ ಫ್ರೀ ಸಿಕ್ಕತಿ, ಇಲ್ಲ ಅಂದ್ರೆ ಹಿಂಗೆ ಬಿಡ್ತತಿ. ಓಕೆನಾ? ಕಚ್ಚಿಗೆ ಇಲ್ಲ ಸರಿ ಇಟ್ಕಾಡ್ರಿ, ಟಚ್ ಆಗತ್ತೆ. ಈಗ ನೀವು ABC ಸಿ ಅನ್ನೋ 4 ಸರಿ ಒತ್ತು ಬಿಟ್ರೆ ಬರೋಣ. ಎ ಅಂದ್ರೆ ಆಕ್ಸಿಲೇಟರ್. ನಾ ಹೇಳಿ ಮಾಡ್ರಿ ಸ್ವಾಮಿ, ನೀವು ಓದ್ರಿ ಫುಲ್ ಓದ್ರಿ. ಹಂಗಲ್ಲ, ಸ್ವಲ್ಪ ಕೆಳಕ್ ಮಾಡ್ಕೊಳ್ರಿ. ಹೆಬ್ಬೆಳ್ಳಿನ ಕೆಳಗಡೆ ಹಾದು ಯೂಸ್ ಮಾಡ್ಬೇಕು. ಹಂಗ ಓದ್ರಿ, ಫುಲ್ ಓದ್ರಿ, ಸೌಂಡ್ ಬರ್ಬೇಕು. ಬಿಡ್ರಿ, ಪೂರ್ತಿ ಬಿಡ್ರಿ, ಮತ್ತೆ ಓದ್ರಿ, ಬಿಡ್ರಿ, ಓದ್ರಿ ಒಂದ್ 4 ಸರಿ ಕ್ಲಚ್ ಅದು ಹಂಗ ಸೌಂಡ್ ಬರ್ಬೇಕು. ಓಕೆನಾ? ಎ ಮತ್ತು ಬಿ ತೋರಿಸ್ರಿ ನೋಡೋಣ ಹೆಂಗೆ ಯೂಸ್ ಮಾಡ್ತೀರಿ. ಅದು ಅಷ್ಟೇ, ಹೆಬ್ಬೆಳ್ಳಿನ ಕೆಳಗಡೆ ಭಾಗ ಟಚ್ ಸ್ಕ್ರೀನ್ ಇದ್ದಂಗೆ. ಬಿ
ಎ ಎ ಎ ಎ ಬಿ ಅಷ್ಟೆಲ್ಲ ಓದಂಗಿಲ್ಲ ಆಕ್ಸಿಲೇಟರ್ನ ಸರಿನಾ? ನಾವು ಹೆಡೆ ಎಡ್ತಂಗಿರ್ಬೇಕು, ಹಿಂಡಿ ಬಾಡಿ ಬಿಡ್ಕಿಟ್ಬೇಕು. ಸಿ ಕರೆಕ್ಟಾ? ಈಗ ನೋಡ್ರಿ ಕ್ಲಚ್ ಒತ್ತಿ ಇಟ್ಕೊಳ್ರಿ. ತಡ್ರಿ ಒಂದ್ ಸೆಕೆಂಡ್, ಇದಾತಲ್ಲ ಮಿರರ್ ನೋಡ್ಕೊಳ್ರಿ. ಆ ಮಿರರ್ ಇಲ್ಲಿ ಕೀ ಇಟ್ಕೊಳ್ರಿ. ಒಂದು ಸ್ಟೆಪ್ ಮುಂದಕ್ಕೆ, ಇನ್ನೊಂದು ಸ್ಟೆಪ್ ಅಲ್ಲಿಗೆ ನಿಲ್ಸ್ಕೊಳ್ರಿ. ಕಾಣಿಸ್ತಾ? ಈಗ ತಿರ್ಸಿ ಇಟ್ಕೊಳ್ರಿ. ತಿರ್ಸಿ ನೋಡಿ ಚಾಲು ಆಗುತ್ತೆ, ಬಿಡೋದು. ತಿರ್ಸಿ ಬಿಡ್ರಿ. ಸರಿನಾ? ಕ್ಲಚ್ ಒತ್ತಿ ಇಟ್ಕೊಂಡಿರಾ? ಆಯ್ತು. ಎ ಮತ್ತು ಬಿ ನೋಡಿರಾ? ಈಗ ನಾನು ಇಲ್ಲಿ ಕೈಗೆ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಎಕ್ಸಿಲೇಟರ್ ಮೇಲೆ ಕಾಲು ಇಟ್ಕೊಳ್ರಿ, ಬಲಗಾಲ. ಸ್ವಲ್ಪ ಒಂದ್ಸರಿ ಸೌಂಡ್ ಕೊಟ್ಟು ನೋಡ್ರಿ ಹೆಂಗಾಕತ್ತಿಂದ. ಹಾ ರೈಟ್, ಓಕೆ. ಈಗ ಸ್ವಲ್ಪ ಅದನ್ನ ಹಿಡ್ಕೊಳ್ರಿ. ಹೌದು, ಸ್ವಲ್ಪ ಆಕ್ಸಿಲೇಟರ್ ಹಿಡ್ಕೊಳ್ರಿ. ಅಷ್ಟಿರ್ಲಿ, ಗಡ್ಬಿಡಿಯಾಗಿ ಒತ್ಬೇಡ್ರಿ. ಈ ಎಡಗಾಲನ್ನ ಸ್ಲೋಲಿ ಲೂಸ್ ಮಾಡಿ, ತುದಿ ಕಾಲು ಲೂಸ್ ಮಾಡಿ. ಇನ್ನೊಂದ್ ಸ್ವಲ್ಪ, ಇನ್ನೊಂದ್ ಸ್ವಲ್ಪ. ಈಗ ನೋಡಿ ರೆಡಿ ಆಯ್ತು ಈಗ ಅದು. ಈಗ ಸ್ವಲ್ಪ ಲೂಸ್ ಮಾಡ್ರಿ. ಹಿಂಗೆ ಹೋಗಿ ಬಿಡ್ಬಾರ್ದು. ಈಗ ಹಿಂಗೆ ಹೋಗಿ ಮೈ ಬಿಗಿ ಹಿಡಿಬೇಡ್ರಿ. ಏನ್ ಬಿಗಿ ಹಿಡಿಬೇಡ್ರಿ, ಏನು ಓಕೆನಾ? ಇದನ್ನ ಬಿಡ್ತಾ ಬರ್ರಿ. ಬಲ್ಗಾಲಕ್ಕೆ ಸ್ವಲ್ಪ ಪ್ರೆಸ್ ಮಾಡ್ರಿ. ಎಕ್ಸೈಟಿಂಗ್ ಸ್ವಲ್ಪ ಪ್ರೆಸ್ ಮಾಡ್ರಿ. ಬಲ್ಗಾಲಗೆ ಹೌದು, ಸ್ವಲ್ಪ ಒತ್ರಿ ಸ್ಪೀಡ್ ಆಗಿ. ಹಂಗೆ ಹಿಂಗೆ ಹೋಗಿ. ಸರಿನಾ? ಈಗ ನಾನು ಗೇರ್ ಚೇಂಜ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಕ್ಲಚ್ ಅನ್ನು ಒತ್ತಿ ಫುಲ್, ಎಕ್ಸಿಲೇಟರ್ ಟಚ್ ಮಾಡ್ಬೇಡ್ರಿ. ಈಗ ಮತ್ತೆ ಎಕ್ಸಿಲೇಟರ್ ಕೊಡ್ಕಂತ ಕ್ಲಚ್ ಲೂಸ್ ಮಾಡಿ. ಅಲ್ಲಿ ಒಂದೇ ಗೇರಿ ಮಾಡಿದಂಗೆ ಇಲ್ಲಿ ಮಾಡಿ, ಸ್ವಲ್ಪ ರೈಸ್ ಬಲ್ಗಲಾಗೆ. ಹೋಗ್ರಿ ಸ್ಪೀಡ್ ಆಗ್ರಿ. ಎಕ್ಸಿಲೇಟರ್ ಬೇಕು. ಸೌಂಡ್ ಅನ್ನು ಅಬ್ಸರ್ವೇಷನ್ ಮಾಡಿ. ಏನ್ ಬೇಕದ ಪುನಃ ನೀವು ಮತ್ತೆ ಕ್ಲಚ್ ಒತ್ತಿ. ಎಡಗಾಲ ಒತ್ತಿ, ಕ್ಲಚ್ ಒತ್ತಿ, ಫುಲ್ ಒತ್ತಿ. ಕ್ಲಚ್ ಒತ್ತಿದ್ರೆ ಎಕ್ಸಿಲೇಟರ್ ಕೊಡ್ಬಾರ್ದು. ಟಚ್ ಮಾಡಂಗಿಲ್ಲ. ನೀವು ಮಾಡ್ತಾ ಇದ್ರಿ. ಈಗ ಬಿಟ್ರಾ? ಈಗ ಮತ್ತೆ ಲೂಸ್ ಮಾಡ್ರಿ. ಎಡಗಾಲ ಲೂಸ್ ಮಾಡ್ತಾ ಹೋಗಿ. ಇದು ಮೂರನೇ ಗೇರ್. ಸೌಂಡ್ ಸ್ಮೂತ್ ಆತ, ಗಾಡಿ ಸ್ಪೀಡ್ ಆತ. ಪೂರ್ತಿ ಬಿಡ್ರಿ ಕ್ಲಚ್. ಬಿಡ್ರಿ ಪೂರ್ತಿ ಕಾಲಿಂದ ಚರ್ಸ್ಕೊಡ್ರಿ. ಕೊಡ್ರಿ ಎಕ್ಸಿಲೇಟರ್ ಬಲಗಾಲಕ್ಕೆ ಸ್ವಲ್ಪ ಸ್ಪೀಡ್ ಸಾಕು. ಸರಿ, ಇಲ್ಲಿ ಸಾಕು. ಇಲ್ಲಿ ಕ್ರಾಸ್ ಬಂತು, ಬಲಗೈಗೆ ಹಾರ್ ನೋಡಿರಿ. ಹಿಂಗೆಲ್ಲ ಮೈ ಬಿಗಿ ಹಿಡಿಬಾರ್ದು ನೀವು. ಹಿಡಿಬೇಡ್ರಿ, ಏನು ಮಾಡ್ಬೇಡ್ರಿ. ಹಿಂಗೆ ಬಿಡ್ರಿ ಅಡಕೈನ. ಪುನಃ ಕ್ಲಚ್ ಒತ್ತಿ. ಎಡಗಾಲಕ್ಕೆ ಒತ್ತಿ. ಕ್ಲಚ್ ಒತ್ತಿದ್ರೆ ಎಕ್ಸಿಲೇಟರ್ ಟಚ್ ಮಾಡ್ಬಾರ್ದು. ಹೋಗ್ರಿ ಮತ್ತೆ ಹೋಗ್ರಿ. ರೈಸ್ ಮಾಡ್ರಿ ಬಲ್ಗಲಾಗೆ. ಎಕ್ಸಿಲೇಟರ್ ರೈಸ್ ಮಾಡ್ರಿ, ಕ್ಲಚ್ ಲೂಸ್ ಮಾಡಿ. ನಾ ಬೇರೆ ಯಾಕೆ ಹೇಳ್ತೇನೆ, ಒಂದ್ಸರಿ ಕ್ಲಚ್ ಒಂದ್ಸರಿ ಕಾಲು ಅಂದ್ರೆ ನಿಮ್ ತಲೆ ಒಳಗೆ ಬರ್ಬೇಕದು. ಪುನಃ ಕ್ಲಚ್ ಒತ್ತಿ. ಎಡಗಾಲಾಗೆ ಕ್ಲಚ್ ಒತ್ತಿ ಪೂರ್ತಿ. ಎಕ್ಸಿಲೇಟರ್ ಒತ್ತಬೇಡ್ರಿ. ಆಮೇಲೆ ಹೆಬ್ಬೆಳ್ಳಾಗ ಯಾಕೆ ಒತ್ತೀರಿ? ಏನ್ ಸರಿ ಕಾಲು ಹೆಬ್ಬೆಳ್ಳ ಇದನ್ನ ಯಾಕೆ ಹಿಂಗ್ ಮಾಡ್ಕೊಂಡಿರಿ ನೀವು? ಹಂಗೆ ಫುಲ್ ಒತ್ತೀರಾ ಎಡಗಾಲ? ಬಲ್ಗಾಲ ರೈಸ್ ಮಾಡ್ತಾ ಲೂಸ್ ಮಾಡ್ರಿ. ಹಾಫ್ ಕ್ಲಚಿಗೆ ಬರ್ರಿ, ರೈಸ್ ಮಾಡ್ರಿ ಬಲ್ಗಾಲಾಗೆ. ಎಕ್ಸಿಲೇಟರ್ ಈಗ ಬೇಕು. ಸಾಕು. ಎಕ್ಸಿಲೇಟರ್ ಬಾಳ ಬೇಡ, ಬಿಗಿ ಹಿಡಿಬೇಡ್ರಿ. ಮುಂದೊಂದು ಎಮ್ಮೆ ಕೋಣ ಕಾಣ್ತದ ನೋಡ್ರಿ, ಹಾರ್ ನೋಡಿರಿ ಬೈತೈತ. ಎಕ್ಸಿಲೇಟರ್ ಬಿಡ್ರಿ. ಕಾಲಿಗೆ ಮುಂದೆ ಗಾಡಿ ಬರ್ತಾ ಇದಾವ. ಬಲ್ಗಾಲ ಎಲ್ಲೈತಿ ನಿಮ್ದು? ಬ್ರೇಕಿಗೆ ಬರ್ಲಿಲ್ಲ ನೀವು. ಬ್ರೇಕಿಗೆ ನಿಮ್ ಕಾಲ್ ಬಲ್ಗಾಲ ಬರ್ಲಿಲ್ಲ. ಹೋಗ್ರಿ. ನಾ ಹೇಳಿದ ತಕ್ಷಣ ಬರೋದಲ್ಲ ನೀವು. ಹೋಗ್ರಿ, ಎಕ್ಸಿಲೇಟರ್ ಮೇಲೆ ಕಾಲ್ ಇಟ್ಕೊಂಡು ಹೋಗ್ರಿ. ಮತ್ತೆ ಒತ್ತಿ. ಎಡಗಾಲ ಒತ್ತಿದಾಗ ಎಕ್ಸಿಲೇಟರ್ ಕೊಡ್ಬಾರ್ದು. ಹೋಗ್ರಿ. ಕ್ಲಚ್ ಒತ್ತಿದ್ರೆ ಎಕ್ಸಿಲೇಟರ್ ಯಾಕೆ ಕೊಡ್ತೀರಿ ನೀವು? ಕ್ಲಚ್ ಒತ್ತಾ ಹೋದಂಗೆ ಎಕ್ಸಿಲೇಟರ್ ಬಿಡ್ತಾ ಬರ್ಬೇಕು. ಎಕ್ಸಿಲೇಟರ್ ಒತ್ತಾ ಬಂದಂಗೆ ಕ್ಲಚ್ ಲೂಸ್ ಮಾಡ್ತಾ ಬರ್ಬೇಕು. ಅದ್ರ ಕೆಲ್ಸ ಹಿಂಗೆ. ಸ್ಪೀಡ್ ಬೇಡ. ತೆಗೀರಿ ಎಕ್ಸಿಲೇಟರ್. ತೆಗೀರಿ. ಹೋಗಿ ದೂರ ನೋಡ್ರಿ. ಗೈ ಸೆಟ್ ಮಾಡ್ಕೈತಿ. ಈಗ ನೋಡ್ರಿ ಮುಂದ್ ಗಾಡಿ ಬಂತು. ಬಲ್ಗಾಲ ಎಲ್ಲೈತಿ ನಿಮ್ದು? ಎಕ್ಸಿಲೇಟರ್ ಎಲ್ಲಿ? ಬ್ರೇಕಿಗೆ ಯಾಕೆ ಬರ್ಲಿಲ್ಲ ನೀವು? ಅಬ್ಸರ್ವ್ ಮಾಡ್ಬೇಕಲ್ಲ ಆ ಗಾಡಿನ. ಹಿಂದೆ ಮುಂದೆ ಗಾಡಿ ಬಂದಾಗ ಬ್ರೇಕಿಂಗ್ ಬರ್ಬೇಕು. ಕಾಲ್ ಬ್ರೇಕಿನ ಮೇಲೆ ಬರ್ಬೇಕಲ್ಲ. ನಿಲ್ಸಿ. ಕ್ಲಚ್ ಫುಲ್ ಒತ್ತಿ. ಎಡಗಾಲ ಬ್ರೇಕ್ ಹಾಕ್ರಿ. ನಿಲ್ಸಿ. ಮಿರರ್ ನೋಡ್ರಿ. ನಾನ್ ಯಾಕೆ ಹೇಳ್ತೇನೆ ನಿಮ್ಗೆ ಅಂದ್ರೆ, ಈಗ ಎದುರುಗಡೆಯಿಂದ ವೆಹಿಕಲ್ ಬರ್ತೈತಿ. ಆ ಹೊತ್ತಿನಾಗ ನಿಮ್ ಕಾಲು ಬ್ರೇಕ್ ಮೇಲೆ ಇರ್ಬೇಕು. ನಿಧಾನ ಹೋಗ್ಬೇಕು. ಈಗ ಕಲಿಬೇಕಂದ್ರೆ ನೀವು ಕಲಿಬೇಕು. ಈಗ ಹಿಂದೆ ಯಾವ್ದೋ ದೊಡ್ಡ ಗಾಡಿ ಬಂತು, ಹೆದರಿಕೆ ಆಕತಿ. ಮುಂದೆ ಗಡಿಗೆ ಯಾವ್ದೋ ದೊಡ್ಡ ಗಾಡಿ ಬಂತು, ಅಥವಾ ನಿಲ್ಸ್ಬೇಕು. ಹಂಪ್ ಬಂತು, ಗುಂಡಿ ಬಂತು, ಕ್ರಾಸ್ ಬಂದ್ವು, ಅವಾಗ ನಿಮ್ ಕಾಲು ಬ್ರೇಕ್ ಮೇಲೆ ಬರೋ ಅಭ್ಯಾಸ ಕಲಿಬೇಕು. ಹೀಗೆ ಹೌದು. ನೀವು ಕಲಿಲಿಲ್ಲ ಅಂದ್ರೆ ನಿಮ್ಗ ಆ ಗಾಡಿ ಬಂದು ಎಲ್ಲಾ ಮುಗಿದು ಹೋದ್ಮೇಲೆ ನೀವು ಬ್ರೇಕ್ ಮೇಲೆ ಕಾಲಿಟ್ರೆ ಪ್ರಯತ್ನ ಏನ್ ಬಂತು? ಕ್ಲಚ್ ಬ್ರೇಕ್ ಎಕ್ಸಿಲೇಟರ್ ಅಷ್ಟೇ ಮುಖ್ಯ. ನೀವು ಉಳಿದೆಲ್ಲ ಅಲ್ಲ. ನಾ ಹೇಳಿದ ಪಾಯಿಂಟ್ ಕರೆಕ್ಟ್ ಆಗಿ ತಲೆಗೆ ಇಟ್ಕೊಳ್ಳಿ. ಎದುರುಗಡೆ ವೆಹಿಕಲ್ ಬಂತು, ಬೇರೆ ಏನೋ ಪ್ರಾಬ್ಲಮ್ ಬಂತು, ನಿಮ್ ಕಾಲು ಬ್ರೇಕ್ ಮೇಲೆ ಇರ್ಬೇಕು. ಅಬ್ಸರ್ವೇಷನ್ ಮಾಡ್ಬೇಕು. ಏನಾರ ಪ್ರಾಬ್ಲಮ್ ಬಂತು ಅಂದ್ರೆ ತಕ್ಷಣ ನಿಲ್ಸೋದಕ್ಕೆ ರೆಡಿ ಆಗ್ಬೇಕು, ಅಥವಾ ಸರ್ಕೊಳ್ಳೋದಕ್ಕೆ ರೆಡಿ ಆಗ್ಬೇಕು. ಅವನಿಗೂ ಬರ್ಬೋದು ಪ್ರಾಬ್ಲಮ್, ನಿಮ್ಗೂ ಬರ್ಬೋದು.
ಹೌದಾ? ಆ ಪ್ರಾಕ್ಟೀಸ್ ನಿಮ್ಗೆ ಬರ್ದಂಗೆ ಇದ್ರೆ ಗಾಡಿ ನೀವು ಎಷ್ಟು ಕಲ್ತ್ರು ಉಪಯೋಗ ಇಲ್ಲ ಅಂತ. ಕ್ಲಚ್ ಒತ್ತಿಟ್ಕೊಂಡಿರಾ ಈಗ ಹಿಂದಕ್ಕೆ. ಹಾ ನೋಡ್ರಿ, ಮಿರರ್ ನೋಡ್ರಿ, ಎಕ್ಸಿಟರ್ ಮೇಲೆ ಕಾಲು ಇಟ್ಕೊಳ್ರಿ, ಬ್ರೇಕ್ ಬಿಡ್ತೇನೆ ಈಗ. ಬಿಡ್ರಿ. ಹಾ ಸ್ಲೋಲಿ ಎಕ್ಸಿಲೇಟರ್, ಸ್ವಲ್ಪ ಎಕ್ಸಿಲೇಟರ್, ತುದಿ ಕಾಲ ಕ್ಲಚ್, ಬಾಳ ಬೇಡ ಎಕ್ಸಿಲೇಟರ್ ಲೂಸ್ ಮಾಡ್ರಿ. ಜಾಸ್ತಿ ಆಯ್ತು ಹಿಂದಕ್ಕೆ ನೋಡ್ರಿ, ಮಿರರ್ ನೋಡ್ರಿ ಹಂಗೆ ಮಧ್ಯ ಮಿರರ್ ನೋಡ್ರಿ, ಗಾಡಿ ಎಲ್ಲಿ ಹೋಗತ್ ನೋಡ್ರಿ, ಗಾಡಿ ಆ ಕಡೆ ಹೋಗ್ತಾ ಇದೆ. ಹಾ ಕ್ಲಚ್ ಒತ್ರಿ, ನಿಲ್ಸ್ರಿ, ಬ್ರೇಕ್. ಓಕೆ.